ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ 6ನೇಯ ಎಪಿಸೋಡ್ನಲ್ಲಿ ನಾವು ಸುಮಾರು 318 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಅಲ್ಲಿ ಜ್ಞಾನವು ಎಷ್ಟು ವಿಧವಾಗಿದೆ ಅನ್ನೋ ವಿಷಯ ಪ್ರಸ್ತಾಪ ಆಗಿತ್ತು. ಉತ್ತರ ಕೂಡ ಬಂದಿತ್ತು, 2 ಪ್ರಕಾರವಾಗಿದೆ ಅಂತ. ಯಾವುದದು? ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಎಂಬುದಾಗಿ ಜ್ಞಾನವು 2 ಪ್ರಕಾರವಾಗಿದೆ. ಸಾಮಾನ್ಯ ಜ್ಞಾನ ಎಂದರೇನು? ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಅಹಂಕಾರ ತತ್ವ, ಮಹತ್ತತ್ವ, ಬುದ್ಧಿತತ್ವ, ತ್ರಿಗುಣಗಳು, ಪ್ರಕೃತಿ ಎಂದು ತತ್ವಗಳು 28. ಇವೆಲ್ಲವುಗಳ ನಿಯಾಮಕ ಹರಿವೊಬ್ಬನೇ. ಸಾಮಾನ್ಯವಾಗಿ ತಿಳಿತಕ್ಕಂಥ ಕ್ರಮ. 28 ತತ್ವ ನಿಯಾಮಕ ಭಗವಂತನಾಗಿದ್ದಾನೆ. ಇದು ಸಾಮಾನ್ಯ ಜ್ಞಾನ. ವಿಶೇಷ ಜ್ಞಾನ ಯಾವುದು? ತ್ರಿಗುಣಬದ್ಧ ಜೀವರಿಗೆ ಹರಿಯು ಬಿಂಬರೂಪಿಯಾಗಿದ್ದಾನೆ. ಜೀವರೆಲ್ಲ ತ್ರಿಗುಣಬದ್ಧರು, ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಬದ್ಧರಾಗಿದ್ದಾರೆ. ಅದಕ್ಕೆ ಭಗವಂತ ಒಬ್ಬೊಬ್ಬ ಜೀವನಿಗೂ ಒಂದೊಂದು ರೂಪದಲ್ಲಿ ಬಿಂಬರೂಪಿಯಾಗಿದ್ದಾನೆ. ಜೀವ ಪ್ರತಿಬಿಂಬನಾಗಿದ್ದಾನೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ಇವನಿಂದಲೇ ಜೀವರಿಗೆ ಸೃಷ್ಟಿ ಸ್ಥಿತಿ ಲಯಾದಿಗಳು. ಲಯ ಕಾಲದಲ್ಲಿ ಸರ್ವಜ್ಞ, ಸರ್ವಪ್ರೇರಕ, ಬಿಂಬರೂಪಿ ಎನಿಸಿದ ಹರಿಯು ಒಬ್ಬನೇ ಉಳಿದಿರುತ್ತಾನೆ. ಹಿಂದೆ ಹೇಳಿದ ಸಾಮಾನ್ಯ ಜ್ಞಾನದೊಂದಿಗೆ ಇಂತಹ ಬಿಂಬರೂಪಿ ಹರಿಯ ಅರಿವನ್ನು ಪಡೆಯುವುದೇ ವಿಶೇಷ ಜ್ಞಾನವೆನಿಸುತ್ತದೆ. ಹರಿಯು ಸ್ವತಂತ್ರ ಅನ್ನಲು ಎಷ್ಟು ಆಧಾರಗಳಿವೆ? 4 ಆಧಾರಗಳಿವೆ. ಅವು ಯಾವುದದು? 1 ವೇದ, 2ನೇದು ಇತಿಹಾಸ, 3ನೇದು ಪ್ರತ್ಯಕ್ಷ, 4ನೇದು ಅನುಮಾನ. ಈ 4 ಆಧಾರಗಳು. ಅನುಮಾನ ಅನ್ನೋದು ಅದು ಪ್ರಮಾಣಗಳಲ್ಲಿ ಹೇಳ್ತಕ್ಕಂಥ ಒಂದು ಶಬ್ದ. ಪ್ರತ್ಯಕ್ಷ, ಅನುಮಾನ ಶಬ್ದ ಅಂಥೇಳಿ ನಮ್ಮ ಕನ್ನಡದ ಆಡು ಭಾಷೆಯಲ್ಲಿ ಅದು ಬೇರೆ ಅರ್ಥ ಆಗಿಬಿಡ್ತದೆ. ಅನುಮಾನ ಅಂತ ಸಂಶಯ ಅಂತ ಅನ್ನೋ ಅರ್ಥ. ಆ ಅರ್ಥ ಅಲ್ಲ, ಪ್ರಮಾಣ ಅನ್ನೋ ಅರ್ಥದಲ್ಲಿ ಪ್ರತ್ಯಕ್ಷ, ಅನುಮಾನ. ಇವುಗಳ ವಿವರ ಏನು? ಸ ಇದಂ ಸರ್ವಂ ಅಸೃಜತ. ವೇದ ಹೇಳ್ತದೆ, ಹರಿಯು ಈ ಪ್ರಪಂಚವನ್ನು ನಿರ್ಮಿಸಿದನು. ಇನ್ನು ವೇದವಾಣಿ, ಅವನೇ ಫಸ್ಟ್ ಈ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಕೈಗೊಂಡವನು. ಹುಟ್ಟು ಸಾವುಗಳಿಗೆ ವಶರಾದವರು ಜೀವರು. ಆದ್ದರಿಂದ ಇವರು ಅಸ್ವತಂತ್ರರು. ಪಕ್ಕ. ಯಾಕೆ? ಹುಟ್ಟಿನಲ್ಲಿ ಸ್ವಾತಂತ್ರ್ಯ ಇಲ್ಲ. ಉಂಟ? ನಾನು ಶ್ರೀಮಂತನಾಗಿ ಹುಟ್ಟಬಹುದಾಗಿತ್ತು, ಪಂಡಿತನಾಗಿ ಹುಟ್ಟಬಹುದಾಗಿತ್ತು. ಆಗಿದೆ ಎಲ್ರಿಗೂ? ಆಗಿಲ್ಲ. ಸಾವಿನಲ್ಲಿ ಸ್ವಾತಂತ್ರ್ಯ ಇಲ್ಲ. ಸಾವಿನ ದಿನಾಂಕ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸೃಷ್ಟಿಯಲ್ಲಿ ಮತ್ತು ಸಂಹಾರ ಕಾಲದಲ್ಲಿಯೋ ಅಥವಾ ಲಯ ಕಾಲದಲ್ಲಿಯೋ ಸಾವುಗಳಲ್ಲಿಯೋ ಅಸ್ವತಂತ್ರರಾದವರು, ಅದರ ಇನ್ ಬಿಟ್ವೀನ್ ಹುಟ್ಟು ಸಾವುಗಳ ಮಧ್ಯೆ ಇರತಕ್ಕಂಥ ಸ್ಥಿತಿಕಾಲ ಅಂತ ಕರಿತೀವಿ, ಅಲ್ಲಿ ಸ್ವತಂತ್ರ ಆಗಿದ್ದೇನೆ ಅಂತ ಅನ್ನೋದು ಸಾಧ್ಯನ? ಹಾಗಾಗಿ ಬ್ರಹ್ಮಾದಿಗಳೆಲ್ಲ ಹರಿಯಿಂದ ಸೃಷ್ಟಿಗೆ ಒಳಪಟ್ಟವರಾದ್ದರಿಂದ ಅವರೆಲ್ಲರೂ ಅಸ್ವತಂತ್ರರು. ಇದನ್ನು ನಾವು ಇತಿಹಾಸದಿಂದ ಅಥವಾ ಐತಿಹ್ಯ ಹೇಳಿಕೆ, ನಮ್ಮ ಹಿಂದಿನವರು ಹೇಳ್ತಾರೆ, ಅವ್ರಿಗಿಂತ ಹಿಂದಿನ ದೊಡ್ಡ ಜ್ಞಾನಿಗಳು ಹೇಳ್ತಾರೆ, ಅವರಿಗೆ ಮತ್ತೊಬ್ಬ ದೊಡ್ಡ ಜ್ಞಾನಿಗಳು ಹೇಳ್ತಾರೆ. ಹೀಗೆ ಪರಂಪರೆಯಿಂದ ಮತ್ತು ಬ್ರಹ್ಮಾದಿಗಳ ಪ್ರತ್ಯಕ್ಷಗಳು, ಬ್ರಹ್ಮಾದಿಗಳು ಆ ಭಗವಂತನ ಸೃಷ್ಟಿಗೆ ಒಳಪಟ್ಟಿದ್ದಾರೆ. ಅದನ್ನು ವೇದ ಹೇಳ್ತದೆ, ಧಾತ ಯಥಾ ಪೂರ್ವಮ ಕಲ್ಪಯತ್. ಸೃಷ್ಟಿ ಮಾಡಿದ ಬ್ರಹ್ಮದೇವ ಅಂತಿಕೊಂಡು ಅಂತ. ಹಾಗಾಗಿ ಪ್ರತ್ಯಕ್ಷಗಳು, ಐತಿಹ್ಯ, ಇತಿಹಾಸಗಳು ಆಧಾರವಾಗಿವೆ. ಪ್ರಪಂಚವು ಹರಿಯ ವಶವಾಗಿರುವುದರಿಂದ ಅವನು ಸರ್ವೋತ್ತಮ. ಇದು ಅನುಮಾನ. ಈ ಪ್ರಮಾಣವು ಕೂಡ ಆಧಾರವಾಗಿದೆ. ಎಲ್ಲ ಆಧಾರಗಳಿಂದ ಸಾಧಕನು ಪಡೆದ ಬಿಂಬರೂಪಿ ಹರಿಯಲ್ಲಿಯ ಸ್ವಾತಂತ್ರ್ಯಾದಿ ಗುಣಗಳ ಜ್ಞಾನವು ದೃಢವಾಗ್ತದೆ. ಇಂತಹ ಜ್ಞಾನ, ಪ್ರಪಂಚದ ಬಗ್ಗೆ ವಿರಕ್ತಿ, ಹರಿಯ ಬಗ್ಗೆ ಭಕ್ತಿಗಳಿಂದ ಮುಕ್ತಿಯು ಪ್ರಾಪ್ತವಾಗುತ್ತದೆ. ವೈರಾಗ್ಯ ಪ್ರಾಪ್ತಿ ಹೇಗೆ? ಕೃಷಿ ವ್ಯಾಪಾರಾದಿಗಳಲ್ಲಿ ಅನಿಶ್ಚಿತತೆ, ಸ್ವಾರ್ಥ, ಅಸೂಯಾದಿ ದೋಷಗಳು ಸ್ಪಷ್ಟ. ಆಗಲೇ ಸ್ವಲ್ಪ ನುಡಿದ್ದಾಗಿದೆ. ಬೇಸಾಯವನ್ನು ಮಾಡುವಾಗ ಎಲ್ಲ ಡಿಪೆಂಡ್ ಅಪಾನ್ ರೈನ್, ಮಳೆ ಮೇಲೆ ಅವಲಂಬಿತವಾಗಿದ್ದರೆ ಮಳೆ ಬಂದರೆ ಉಂಟು, ಇಲ್ಲದ್ರೆ ಇಲ್ಲ. ಬೇಡ, ನಾವು ಬೋರ್ವೆಲ್ ಹಾಕ್ಸಿದ್ದೇವೆ, ಬಾವಿ ಇದೆ, ನದಿಯ ದಡದಲ್ಲಿ ಪೈಪ್ಲೈನ್ ಮಾಡಿದ್ದೇವೆ ಅಂತ ಅನ್ನೋದಾಗಿದ್ದರೆ ಆಯಿತು, ಬೆಳೆ ಬಂತು ಅಂತಲೇ ಇಟ್ಕೋಣ. ಆವಾಗ ಸಖತ್ತಾಗಿ ಜೋರಾಗಿ ಮಳೆ ಬಂತು.
ಇದ್ದ ಬೆಳೆ ಕೊಚ್ಚಿ ಹೋಗ್ತದೆ. ಅನಿಶ್ಚಿತ ಪರಿಸ್ಥಿತಿ ಇದೊಂದು ಭಾಗ. ಇನ್ನು ಯಾವುದೋ ಒಂದು ದುರಾಸೆಗೋಸ್ಕರ ಮೊನ್ನೆ ಟೊಮೆಟೊ ಎಲ್ಲ ಕೆ ಜಿಗೆ 100, 120, 150 ಬಂದಿತ್ತು ಒಂದು ಕೆ ಜಿಗೆ. ಆಗ ಎಲ್ರಿಗೆ ಏನಾಗುತ್ತೋ, ಟೊಮೆಟೊ ಬೆಳೆದ್ರೆ ಬೇಗ ಲಾಭ ಗಿಟ್ಟಿಸ್ಬೋದು. ಟೊಮೆಟೊ ಬೆಳೆದ್ರು, ಎಲ್ಲ ಮಾರ್ಕೆಟ್ ತುಂಬ ಟೊಮೆಟೊ ರೇಟ್ ಡೌನ್ ಆಯಿತು. 150 ಹೋಯಿತು, 15 ರೂಪಾಯಿ ಅಲ್ಲ 5 ರೂಪಾಯಿ ಕೆ ಜಿ, 2 ರೂಪಾಯಿ ಕೆ ಜಿ. ನಾವು ಕೆಲಸ ನೋಡಿದ್ದೀವಿ ಪೇಪರ್ನೆಲ್ಲ. ಅಲ್ಲಿ ಟೊಮೆಟೊ ರಸ್ತೆಗೆ ಎಸೆದು ಪ್ರತಿಭಟನೆ ಮಾಡಿದರು. 1 ರೂಪಾಯಿಗೆ 1 ಕೆ ಜಿ ಟೊಮೆಟೊ ಅಂತ ಆದರೆ ಗತಿ ಏನು ಒಂದು? ಆ ಟೊಮೆಟೊ ಬೀಜದ ರೇಟೇನು, ಗೊಬ್ಬರದ ರೇಟೇನು, ಖರ್ಚು ವೆಚ್ಚಗಳ ವಿಚಾರವೇನು? ಹಾಗಾಗಿ ಎಲ್ಲರೂ ಒಂದೇ ರೀತಿ ಬೆಳೆದ್ಬಿಟ್ರೆ ಮಾರ್ಕೆಟ್ ರೇಟ್ ಡೌನ್ ಆಗಿಬಿಡುತ್ತೆ, ಹೋಯ್ತು ಲಾಭ, ನಷ್ಟವೇ ಉಂಟಾಗ್ತದೆ. ಹಾಗೆ ಕೃಷಿ ಅಂತಕ್ಕಂಥದ್ದು ಇಂಡೆಫಿನೆಟ್. ಕೃಷಿ ಅದನ್ನು ನೋಡುವಾಗ ವ್ಯಾಪಾರ ಅನ್ಕೋಬೋದು, ಬಿಸ್ನೆಸ್ ಇರುತ್ತೆ ಭಾರಿ, ದೀಪಾವಳಿಗೆ ಏನು ಬಿಸ್ನೆಸ್ ಆಗಿದೆ ನೋಡ್ರಿ, 1 to ಡಬಲ್ ಅಲ್ಲ 1 to 10 ಟೈಮ್ಸ್ ಅನ್ಕೋತಾನೆ. ಬೇಕಾಷ್ಟು ಬಂಡವಾಳ ಹಾಕಿದ್ದೀನಿ, ಬೇಕಾಷ್ಟು ಹೊಸ ಕಲೆಕ್ಷನ್ ಮಾಡಿದ್ದೀನಿ ಅಂತ. ಶಾರ್ಟ್ ಸರ್ಕ್ಯೂಟ್ ಆಯಿತು, ಎಲ್ಲ ಸುಟ್ಟು ಬೂದಿ. ಎಲ್ಲಿದೆ ವ್ಯಾಪಾರ, ಎಲ್ಲಿದೆ ಲಾಭ? ಎಲ್ಲ ಇಂಡೆಫಿನೆಟ್. ಅನಿಶ್ಚಿತತೆ, ಸ್ವಾರ್ಥ, ಅಸೂಯೆ. ನಾನು ಕ್ರೀಡಾಂಗಣ ಹಾಕಿದ್ದೇನೆ, ನನ್ನ ಪಕ್ಕ ಮತ್ತೊಬ್ಬ ಹಾಕಿದ, ಅವನ ಬಗ್ಗೆ ನಂಗೆ ಶುರುವಾಯಿತು ಸ್ವಾರ್ಥ, ಅಸೂಯೆ. ನನ್ನ ಲಾಭ ಎಲ್ಲ ಅಲ್ಲಿ ಹೋಗ್ತಾ ಇಲ್ಲ ಅರ್ಥ. ಈ ಮನುಷ್ಯನಲ್ಲಿ ಇವೆಲ್ಲ ದೋಷಗಳು ಇದ್ದೇ ಇದೆ. ಬೆಳಪ ಹೋಗಲಿ. ಸ್ವರ್ಗ ಕಾಮೋ ಯಜೇತ, ಸ್ವರ್ಗಾದಿಗಳನ್ನು ಪಡ್ಕೊಳ್ಳಿಕ್ಕೆ ಯಾಗಾದಿಗಳನ್ನು ಮಾಡಿರಿ ಅಂತ ವೇದ ಹೇಳ್ತಾ ಇದೆಯಲ್ಲ. ಯಾಗಾದಿಗಳು ಮಾಡಿಕೊಂಡು ಸ್ವರ್ಗ ಪಡ್ಕೋಬೋದಲ್ಲ ಆರಾಮಾಗಿ ಅಂತ ಅನ್ನೋದಾಗಿದ್ದರೆ ನಿಜ, ಇಲ್ಲ ಅಂತಲ್ಲ. ಬಟ್ ಸ್ವರ್ಗವೂ ಸಹಿತ ಎಲ್ಲಿವರೆಗೆ? ನಮ್ಮ ಪುಣ್ಯ ಇರುವವರೆಗೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಮುಗೀತು, ಹೊರಡಿಲ್ಲ, ಜಾಗ ಖಾಲಿ ಮಾಡಿ. ಹೇಗೆ ವೀಸಾ ಪಾಸ್ಪೋರ್ಟ್ ಅವಧಿ ಮುಗೀತು ಅಂದರೆ ದೇಶ ಬಿಟ್ಟು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ, ಹಾಗೆ ನಾವು ಕೂಡ ದೇಶವನ್ನು ಬಿಟ್ಟು ಹೊರಡಬೇಕಾಗ್ತದೆ. ಹಾಗಾಗಿ ಅದು ಕೂಡ ಅನಿಶ್ಚಿತ ಪರಿಸ್ಥಿತಿ. ಪುಣ್ಯ ತೀರಿದಾಗ ಅದು ಕೈ ತಪ್ಪಿ ಹೋಗ್ತದೆ. ಬೆಳಗ್ಗೆ ಮಾಡಿರತಕ್ಕಂಥ ಅಡುಗೆಯೇ ಸಂಜೆಗೆ ಹಳಿಸ್ತದೆ. ಇಂತಹ ಆಹಾರದಿಂದ ಬೆಳೆದ ದೇಹ ಶಾಶ್ವತನ? ನಾವು ಆ ಮೋಹ ಇಟ್ಕೊಂಡಿದ್ದೇವೆ. ಸತಿ ಸುತಾದಿಗಳು ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಕಾಯಂ. ಯಾರಿರ್ತಾರೆ? ಎಲ್ಲ ಶಾಶ್ವತ. ಈಗ ಉಂಟು, ಇನ್ನೊಂದು ಕ್ಷಣಕ್ಕೆ ಯಾರು ಇರಲಿಕ್ಕಿಲ್ಲ. ಈ ಸಂಸಾರವೆಲ್ಲ ಅಸಾರ, ಅಶಾಶ್ವತ ಎಂಬ ಅರಿವಿನಿಂದ ವೈರಾಗ್ಯ ಮೂಡುತ್ತದೆ. ಭಕ್ತಿ ಪ್ರಾಪ್ತಿ ಹೇಗಾಗ್ತದೆ? ಅಸಾರ ಸಂಸಾರದಲ್ಲಿ ಸಾರಮಯನಾದವನು ಭಗವಂತನೊಬ್ಬನೇ. ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ. ಈ ದೃಢ ನಂಬಿಕೆ ತಂದ್ಕೋಬೇಕು. ಎಲ್ಲವೂ ಅಸಾರನೇ. ಮೇಲ್ನೋಟಕ್ಕೆ ಅನಿಸ್ತದೆ ಈಗಿನ ಸ್ವಲ್ಪ ಸುಖ ಅಲ್ಲಿ ಹೆಚ್ಚಿದೆ ಅಂತ, ಅದು ಮತ್ತೆ ತಾತ್ಕಾಲಿಕನೇ, ತಾತ್ಪೂರ್ತಿಕನೇ. ಅದು ಮತ್ತೆ ಕೈ ಬಿಟ್ಟು ಹೋಗ್ತಕ್ಕಂಥದ್ದೇ, ಯಾವುದು ಪರ್ಮನೆಂಟ್ ಅಲ್ವೇ ಅಲ್ಲ. ಆ ಚಿಂತನೆ ಖಂಡಿತ ತಂದ್ಕೊಳ್ಬೇಕು. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಸಾರಮಯ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಭಗವಂತನೊಬ್ಬನೇ. ಆ ನಂಬಿಕೆ ತಂದುಕೊಂಡು ಗುರುಗಳ ಆಶ್ರಯದಲ್ಲಿ ಶ್ರವಣ, ಶಾಸ್ತ್ರಶ್ರವಣ, ಮನನ, ನಿಧಿಧ್ಯಾಸನ, ಪೂಜೆ, ಸ್ತೋತ್ರ, ಸಾಷ್ಟಾಂಗ ಪ್ರಣಾಮ ಮುಂತಾದ ಹರಿಸೇವೆಯನ್ನು ಆದರದಿಂದ ಕೈಗೊಳ್ಳಬೇಕು. ಹರಿ ಎಲ್ಲೆಡೆ ಇದ್ದಾನೆ ಎಂಬ ಅರಿವನ್ನು ತಂದುಕೊಂಡು ಹರಿಭಕ್ತರ ಸೇವಾ, ಯಾಕೆ ಹರಿ ಅಲ್ಲಿ ಇದ್ದಾನಲ್ಲ, ಹರಿಭಕ್ತರು ಅಂತ ಯಾರಿದ್ದಾರೆ ಅವರ ಸೇವೆ ಮಾಡಬೇಕು. ಯಾಗ, ದಾನ, ಪರೋಪಕಾರಗಳನ್ನು ನಡೆಸ್ತಕ್ಕಂಥದ್ದು. ಹರಿಪ್ರೀತಿಗಾಗಿ ಉಪವಾಸ, ವ್ರತಾದಿಗಳ ಮೂಲಕ ವಿಷಯ ಪರಿತ್ಯಾಗ ಮಾಡಬೇಕು. ವ್ರತ ಮಾಡ್ತೀನಿ, ಚಾತುರ್ಮಾಸ್ಯ ವ್ರತ, ಒಂದಷ್ಟು ಪದಾರ್ಥ ತ್ಯಾಗಕ್ಕೆ ಅವಕಾಶ, ಏಕಾದಶಿ ಉಪವಾಸ, ಒಂದು ದಿವಸ ಆಹಾರ ಪದಾರ್ಥದ ತ್ಯಾಗ, ಹೀಗೆ ಹಂತ ಹಂತವಾಗಿ ಪದಾರ್ಥಗಳ ತ್ಯಾಗಕ್ಕೆ, ಆ ವಿಷಯ ಪದಾರ್ಥ ತ್ಯಾಗಕ್ಕೆ ಆ ವ್ರತ ಉಪವಾಸಗಳು ಪೂರಕವಾಗ್ತವೆ. ರಾಜಸ ತಾಮಸ ಚಿಂತನೆಯಿಂದ ಅಜ್ಞಾನ, ಅಧರ್ಮ, ದುಃಖಾದಿಗಳೇ ಬರ್ತದೆ. ಕೆಟ್ಟದ್ದನ್ನು ವಿಚಾರ ಮಾಡಿದರೆ ಕೆಟ್ಟದ್ದೇ ಆಗ್ತದೆ. ಸಾತ್ವಿಕ ಅಂದರೆ ಹರಿ ಚಿಂತನೆಯಿಂದ ಧರ್ಮದ, ಜ್ಞಾನದ, ವೈರಾಗ್ಯ, ಐಶ್ವರ್ಯ, ಭಕ್ತಿ ಮುಂತಾದವುಗಳು ವೃದ್ಧಿಗೊಳ್ಳುತ್ತವೆ. ಧರ್ಮ ಅಂದರೆ ಏನು ಕೇಳಿದ ಉದ್ಧವ. ಅಪರೋಕ್ಷದ ನಂತರ ಶ್ರೇಷ್ಠ ಭಕ್ತಿಯ ಕಾರಣವೆನಿಸುವ ಪುಣ್ಯವು ಧರ್ಮ ಎನಿಸುತ್ತದೆ. ಜ್ಞಾನ ಎಂದರೇನು? ಅಪರೋಕ್ಷದ ಬಳಿಕ ಹರಿಸರ್ವೋತ್ತಮ ಎಂಬ ವಿಶೇಷ ಅರಿವು, ಇದು ಜ್ಞಾನ ಎನಿಸುತ್ತದೆ. ವೈರಾಗ್ಯ ಎಂದರೇನು? ಅಪರೋಕ್ಷಾನಂತರ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ವಿಷಯಭೋಗದಲ್ಲಿ
ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದೇ ವೈರಾಗ್ಯ ಅನ್ನಿಸ್ತದೆ. ಐಶ್ವರ್ಯ ಅಂದ್ರೇನು? ಅಪರೋಕ್ಷಾನಂತರ ಅಣಿಮಾದಿ ಸಿದ್ಧಿ, ಆಗಲೇ ಹೇಳಿದ್ದಾಗಿದೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥಾ ಅಂಥೇಳಿ ಇಂಥ ಅಣಿಮಾದಿ ಸಿದ್ಧಿ ಐಶ್ವರ್ಯ ಸಂಪಾದನೆ ಅಂತೇನುಂಟಲ್ಲ ಅದೇ ಐಶ್ವರ್ಯ ಅಪರೋಕ್ಷಾನಂತರ ಅನ್ನೋ ಮಾತನ್ನು ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಿಸ್ತು.